ರಾಜ್ಯದಲ್ಲಿ ಜಾತಿ ಗಣತಿಯ ವರದಿ ವಿವಾದ ಏನಿದೆ ಭುಗಿಲೆದ್ದಿದೆ. ಸದ್ಯ ಜಾತಿ ಗಣತಿ ವರದಿಯ ಫೈಟ್ ಹೆಚ್ಚಾಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ. ಇದೀಗ ಈ ರಿಪೋರ್ಟ್ ಸಂಬಂಧ ಮಾಹಿತಿನ ಹೈಕಮಾಂಡ್ ತರಿಸಿಕೊಂಡಿದೆ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಮಾಹಿತಿ ಸಂಗ್ರಹ ಆಗಿದ್ದು ಸುರ್ಜೇವಾಲಾ ಮೂಲಕ ಹೈಕಮಾಂಡ್ಗೆ ಮಾಹಿತಿ ಹೋಗಿದೆ. ಯಾಕಿಷ್ಟೊಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕಿಷ್ಟೊಂದು ಒಂದು ಚರ್ಚೆಗಳಾಗ್ತಾ ಇದೆ, ವಿರೋಧಗಳು ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಬಲ ಸಮುದಾಯಗಳು ಯಾಕೆ ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾವೆ, ಇದೆಲ್ಲದ್ರ ಬಗ್ಗೆ ಸವಿವರವಾಗಿ ರಿಪೋರ್ಟ್ ಅನ್ನ ತರಿಸ್ಕೊಂಡಿದ್ದಾರಂತೆ. ಹೈಕಮಾಂಡ್ಗೆ ಬಹಳ ಪ್ರೀತಿ ಇದೆ ಈ ರಿಪೋರ್ಟ್ ಅನ್ನ ಏನಾದ್ರೂ ಸರಿ ಜಾರಿಗೆ ತರಲೇಬೇಕು ಅಂತ. ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇರೋದೇ ಅದಲ್ವಾ, ಜಾತಿ ಜನಗಣತಿ ಕರ್ನಾಟಕಕ್ಕೆಲ್ಲ ಇಡೀ ದೇಶದಲ್ಲೇ ಆಗಬೇಕು ಅಂತ ಇದ್ರು. ರಾಜ್ಯದಲ್ಲಿ ಆಗ್ತಾ ಇದ್ದಂತೆ ಇದೀಗ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಓಕೆ, ಈಗ ಹೈಕಮಾಂಡ್ ಏನಂತ ಹೇಳಿದೆ ವಿಚಾರದಲ್ಲಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಜಾತಿ ಗಣತಿಯ ವರದಿ ವಿಚಾರ ವಿವಾದವನ್ನ ಉಂಟು ಮಾಡಿದೆ, ನೋ ಡೌಟ್. ಅದರಲ್ಲಿ ಹೈಕಮಾಂಡ್ ಯಾಕೆ ಅಲರ್ಟ್ ಆಗಿದೆ, ಯಾವ ವಿಚಾರದಲ್ಲಿ ಆಗಿದೆ ನೋಡೋಣ. ಜಾತಿ ಗಣತಿಯಲ್ಲಿ ಏನೆಲ್ಲ ಅಂಶಗಳಿದೆ ಇದ್ರ ಬಗ್ಗೆ ಮಾಹಿತಿಯನ್ನ ತರಿಸ್ಕೊಂಡಿದ್ದಾರಂತೆ. ಏನೆಲ್ಲ ಅಂಶಗಳಿದೆ ಇದರಲ್ಲಿ, ಯಾಕೆ ಒಕ್ಕಲಿಗರು ಮತ್ತು ಲಿಂಗಾಯತರು ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಳ್ಳಿವೆ, ಎರಡೂ ಸಮುದಾಯಗಳು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ, ಯಾಕೆ ಬೇಡ ಇವರಿಗಿದು, ಯಾಕೆ ಒಕ್ಕಲಿಗರು ಲಿಂಗಾಯತರು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಡೀಟೇಲ್ಡ್ ಆಗಿ ಅಂಶವನ್ನು ತರಿಸ್ಕೊಂಡಿದೆ ಹೈಕಮಾಂಡ್. ವರದಿ ಜಾರಿ ಮಾಡಲಿಲ್ಲ ಅಂದರೆ ಅಹಿಂದ ಪ್ರತಿಕ್ರಿಯೆ ಹೇಗಿರುತ್ತೆ, ಒಂದು ರೀತಿ ಅಡಕತ್ತಿರಲಿ ಸಿಗಾಕೊಂಡಿದೆ ಕಾಂಗ್ರೆಸ್. ಈಗ ಜಾರಿ ಮಾಡಿದ್ರೆ ಪ್ರಬಲ ಸಮುದಾಯಗಳ ಒಂದು ಕೋಪಕ್ಕೆ ಗುರಿ ಆಗ್ತಾರೆ, ಮಾಡಲಿಲ್ಲ ಅಂದರೆ ಅಹಿಂದ ವಿರೋಧವನ್ನು ಕಟ್ಕೊಂಡಂಗೆ ಆಗುತ್ತೆ. ಸೊ ಈಗ ಅಹಿಂದ ವಿರೋಧ ಕಟ್ಕೊಂಡ್ರೆ ಒಂದು ಪಕ್ಷ ಏನಾಗುತ್ತೆ, ಪಕ್ಷಕ್ಕೆ ನಷ್ಟ ಆಗುತ್ತಾ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇದೆ, ಜಾತಿ ಗಣತಿಯಲ್ಲಿ ಏನೆಲ್ಲ ಅಂಶಗಳಿದೆ. ಕೇವಲ ಜಾತಿ ಗಣತಿಯಲ್ಲಿ ಈ ಜಾತಿಯವರು ಇಷ್ಟಿಷ್ಟಾಗಿ ನಂಬರ್ಸ್ ಇದೆ ಅಂತ ಹೇಳಿಲ್ಲ ಅವರು. ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಈ ಸಮುದಾಯಗಳು ಎಷ್ಟು ಮಟ್ಟಿಗೆ ಹಿಂದುಳಿದಿದ್ದಾವೆ, ಇವುಗಳನ್ನು ಪುಷ್ ಮಾಡಿ ಮುಂದಕ್ಕೆ ಆರ್ಥಿಕ ನೆಲೆಯಲ್ಲಿ ಸ್ಟ್ರಾಂಗ್ ಮಾಡೋದು ಹೇಗೆ, ಶೈಕ್ಷಣಿಕವಾಗಿ ಸ್ಟ್ರಾಂಗ್ ಮಾಡೋದು ಹೇಗೆ, ಇದೆಲ್ಲದ್ರ ಬಗ್ಗೆ ಅನುಷ್ಠಾನ ತರಬೇಕು ಅಂತ ಕೆಲವೊಂದು ಅಂಶಗಳನ್ನು ಹಾಕಿದಾರಂತೆ. ಸೊ ಈ ಬೆನ್ನಲ್ಲೇ ಹೈಕಮಾಂಡ್ ಇದೀಗ ಒಂದು ರಿಪೋರ್ಟನ್ನು ತರಿಸ್ಕೊಳ್ತಾ ಇದೆ. ಆ ರಿಪೋರ್ಟ್ ತರಿಸ್ಕೊಂಡು ಅವರೇನು ಸಲಹೆಗಳನ್ನು ಕೊಡ್ತಾರೆ, ಕಾಂಗ್ರೆಸ್ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ತೀರ್ಮಾನ ತಗೊಳುತ್ತೆ ನೋಡೋಣ.